ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಯಾರು ಇದನ್ನು ಶ್ರದ್ಧೆಯಿಂದ ಅರ್ಥಕೊಳ್ಳೋದಿಲ್ಲವೋ, ಯಾರಿಗೆ ನನ್ನ ಮೇಲೆ ಆದರ ಪ್ರೀತಿ ಇಲ್ಲವೋ, ನನ್ನ ಮೇಲೆ ಅಸೂಯೆ ಇರುತ್ತೋ ಅಂತಹವರು ಈ ಮಾರ್ಗವನ್ನು ಅನುಸರಿಸದೆ ತಮ್ಮನ್ನೇ ತಾವು ವಿನಾಶದತ್ತ ಕರೆದುಕೊಂಡು ಹೋಗ್ತಾರೆ ಮತ್ತು ಅವರಿಗೆ ಯಾವುದೇ ರೀತಿಯ ಧರ್ಮ ಮಾರ್ಗದ ಜ್ಞಾನ ಪ್ರಾಪ್ತಿ ಆಗೋದೇ ಇಲ್ಲ. ಇಂದು ಶ್ರೀ ಪ್ರಭವನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತವು ನಿಜ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 16ನೇ ತಾರೀಕು ಮಂಗಳವಾರ, ಪ್ರತಿಪತ್ ತಿಥಿ ಹಾಗೂ ಇಂದು ಆರ್ದ್ರ ನಕ್ಷತ್ರ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ನಮಗೆ ಇವತ್ತು ಸ್ವಲ್ಪ ನಿಜ ಯಾವುದು ಮತ್ತು ನಿಜವಾಗಿ ಕಾಣುವಂತಹ ಸಂದರ್ಭಗಳು ಯಾವುದು ಇವುಗಳ ಬಗ್ಗೆ ಸ್ವಲ್ಪ ತೊಂದರೆ ಆಗಬಹುದು, ಮನಸ್ಸಿನಲ್ಲಿ ಕಳವಳ ಉಂಟಾಗಬಹುದು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಮಾಧ್ಯಮಗಳಲ್ಲಿದ್ದೀರಿ, ಸೇಲ್ಸ್ ಮಾರ್ಕೆಟಿಂಗ್ ಇತ್ಯಾದಿಗಳನ್ನು ಮಾಡ್ಕೊಂಡಿದ್ದೀರಿ, ನಿಮಗೆ ಅತ್ಯುತ್ತಮವಾದಂತಹ ದಿವಸ, ಅತ್ಯುತ್ತಮವಾದಂತಹ ಪ್ರಗತಿ, ಸಹೋದರರಿಂದ ಸಹಕಾರ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಸಂಸಾರದ ತಾಪತ್ರಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮತ್ತು ಸಂಸಾರದ ವಿಚಾರಗಳಲ್ಲಿ ಇಂದು ನೀವು ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿಯೂ ಕೂಡ ನಿಮಗೆ ಮುಖ್ಯವಾದಂತಹ ಸಮಸ್ಯೆಗಳನ್ನು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಎದುರಿಸಬೇಕಾಗಿ ಬರುತ್ತೆ. ಅವರ ಸಹಕಾರವಾಗಿ ನೀವು ಅನೇಕ ನಿರ್ಧಾರಗಳನ್ನು ಇವತ್ತು ಆರ್ಥಿಕ ಪರಿಸ್ಥಿತಿಗಳಿಂದ ಮಾಡಬೇಕಾಗಿ ಬರುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದರಿಂದ ಮತ್ತು ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಆಗಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಮುಖ್ಯವಾದಂತಹ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳೇಬೇಕಾಗಿ ಬರಬಹುದು ಮತ್ತು ಬೇರೆಯವರಿಂದ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೀವು ಟೀಕೆಗಳನ್ನು ಕೇಳಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇಂದು ನಿಮಗೆ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಹಾಗೂ ಮುಖ್ಯವಾದಂತಹ ಕೆಲವು ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ಬೇರೆಯವರ ಸಹಕಾರ ಪ್ರಾಪ್ತಿಯಾಗದೆ ಹೋಗಬಹುದು. ಇದರಿಂದ ನೀವು ತೊಂದರೆಗೆ ಒಳಗಾಗಬಹುದು ಮತ್ತು ನಿಮ್ಮ ಮುಖ್ಯವಾದಂತಹ ಕೆಲವು ಸಂಬಂಧ ಮಿತ್ರತ್ವಗಳಲ್ಲಿ ಒಡಕೆ ಉಂಟಾಗಬಹುದು. ಇದರಿಂದ ನಿಮಗೆ ಈಗಾಗಲೇ ಇರುವಂತಹ ತೊಂದರೆಗಳಿಗೆ ಇನ್ನೂ ಹೆಚ್ಚಿನದಾದಂತಹ ಮನಸ್ಸಿನ ಕ್ಲೇಶ ಆಗಬಹುದು. ಧ್ಯಾನಾದಿಗಳಿಂದ ಈ ದಿನವನ್ನು ಕಳೆಯಬೇಕು. ಹಣಕಾಸಿನ ತೊಂದರೆ ಕೂಡ ನಿಮ್ಮನ್ನು ಕಾಡಬಹುದು. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳಿಂದ ಮಿತ್ರರಿಂದ ಯಥೇಚ್ಛವಾದಂತಹ ಧನಾಗಮದ ಸೂಚನೆಗಳನ್ನು ನೋಡ್ತೀರಿ. ಅದನ್ನು ಧನವಾಗಿ ನಿಜವಾಗ್ಲೂ ಪರಿವರ್ತನೆ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯಶಸ್ಸನ್ನು ನೋಡ್ತೀರಿ. ಆದರೆ ಅದರ ಹಿಂದೆ ಏನೋ ಒಂದು ಸಣ್ಣದಾದಂತಹ ತೊಂದರೆ ಇರಬಹುದು, ಅದನ್ನು ಗ್ರಹಿಸದೆ ಹೋಗದೇ ಇರಬಾರದು. ತುಲಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳಿಗೆ ಪರಿಹಾರ ಪ್ರಾಪ್ತಿ ಆಗುತ್ತೆ. ಆದರೂ ಕೂಡ ಈ ಪರಿಹಾರ ನಿಮಗೆ ಬೇಕಾದಂಥದ್ದೇ ಅಲ್ಲವೇ ಅನ್ನುವಂತಹ ಒಂದು ಮಾತು ಇನ್ನೂ ನಿಮ್ಮನ್ನು ಕಾಡ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಅಷ್ಟಮದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ಬಹಳನೇ ಕ್ಲೇಶವಾಗುತ್ತೆ. ಪ್ರೀತಿ ಪಾತ್ರರು 2-3 ದಿನಗಳ ಹಿಂದೆ ಬಹಳನೇ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಇದ್ದಕ್ಕಿದ್ದಂತೆ ನಿಮ್ಮನ್ನು ಬಿಟ್ಟು ದೂರ ಹೋದಂತೆ ನಿಮಗೆ ಭಾಸವಾಗಬಹುದು. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ಯಶಸ್ಸು, ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವಗಳಲ್ಲೂ ಕೂಡ ಅತಿ ದೊಡ್ಡದಾದಂತಹ ಯಶಸ್ಸು. ಎಲ್ಲರೂ ನಿಮಗೆ ಸಹಕಾರಿಯಾಗಿ ಇರ್ತಾರೆ. ಮಕರ ರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕೆಲಸದಲ್ಲಿದ್ದಂತಹ ಅಡಚಣೆಗಳು ಸ್ವಲ್ಪ ಬಗೆಹರಿದಂತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ಯಾರ್ಯಾರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ, ಉದ್ಯಮಗಳಲ್ಲಿದ್ದೀರಿ, ನಿಮಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಮಕ್ಕಳ ಜವಾಬ್ದಾರಿ ಹೆಚ್ಚಾಗಬಹುದು ಮತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಬೇಡ, ದುಡ್ಡು ಕಳೆದುಕೊಳ್ಳಬೇಕಾಗಬಹುದು. ಮೀನರಾಶಿಯವರಿಗೆ ನಿಮ್ಮ ಮನೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಪರಿಸ್ಥಿತಿಗಳು ಸ್ವಲ್ಪ ಮನೆಯಲ್ಲಿ ಹತೋಟಿ ಮೀರಿ ಹೋದಂತೆ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಸಂಸಾರದ ಸುಖ ನೆಮ್ಮದಿ ಇವೆಲ್ಲವೂ ನಿಮಗೆ ಬಹಳ ಮುಖ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.